ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ನಿಮ್ಮ ಹತ್ರ ದುಡ್ಡಿರುತ್ತೆ ಆಯಿತಾ, ದುಡ್ಡನ್ನು ಹೇಗೆ ಶೇರ್ ಮಾಡೋದು. ಅವ್ರದ್ದು ಫೋನ್ಪೇ ಇದ್ದರೆ ಫೋನ್ಪೇದಲ್ಲಿ ಶೇರ್ ಮಾಡ್ತೀರಾ, ಹಾಗೆ ಗೂಗಲ್ ಪೇ ಇದ್ದರೆ ಗೂಗಲ್ ಪೇದಲ್ಲಿ ಶೇರ್ ಮಾಡ್ತೀರಾ. ಆದರೆ ಅದು ಗೂಗಲ್ ಪೇ ಫೋನ್ಪೇ ಎರಡೂ ಇಲ್ಲ ಅಂದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಹಾಕೋದ್ರ ಮೂಲಕ ನೀವು ದುಡ್ಡನ್ನು ಅವರಿಗೆ ಶೇರ್ ಮಾಡ್ಬೋದು. ಹೇಗಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಪೇದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಯಾವ ಥರ ಮನಿ ಟ್ರಾನ್ಸ್ಫರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ಪೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಯಾರ ಹತ್ರ ಫೋನ್ಪೇ ಇದೆಯೋ ಅವರು ಫೋನ್ಪೇದಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳಿ. ನಿಮಗೆ ಫೋನ್ಪೇ ಆ್ಯಪ್ ಬೇಕಿದ್ರೆ ಇಲ್ಲಿ ಪ್ಲೇಸ್ಟೋರ್ದಲ್ಲಿ ಸಿಗುತ್ತೆ. ಇಲ್ಲಿ ಫೋನ್ಪೇ ಅಂತ ಸರ್ಚ್ ಮಾಡಿದ್ರೆ ಈ ಥರ ಫೋನ್ಪೇ ಆ್ಯಪ್ ಸಿಗುತ್ತೆ, ನೋಡ್ಬೋದು. ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ, ಫೋನ್ಪೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇವಾಗ ಫೋನ್ಪೇ ಓಪನ್ ಮಾಡ್ಕೊಳ್ತೀನಿ. ಫೋನ್ಪೇ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ನೋಡ್ಬೋದು, ಈ ಥರ ಇಂಟರ್ಫೇಸ್ ಬರುತ್ತೆ. ತುಂಬಾ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು, ನಮಗೆ ಯಾರ್ಯಾರು ಮನಿ ಟ್ರಾನ್ಸ್ಫರ್ ಮಾಡಿದಾರೆ ಎಲ್ಲ ಇಲ್ಲಿ ಬರುತ್ತೆ ಫೋನ್ಪೇದಲ್ಲಿ. ಹಾಗೆ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಎಲ್ಲ ಹಿಸ್ಟ್ರಿ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಮೊದಲಿಗೆ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಾ ನೀವು ಲೋನ್ಸ್ ಕೂಡ ಕಟ್ಬೋದು ಫೋನ್ಪೇದಲ್ಲಿ. ಹಾಗೆ ರಿಚಾರ್ಜ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಕರೆಂಟ್ ಬಿಲ್, ವಾಟರ್ ಬಿಲ್, ಯಾವುದೇ ಬಿಲ್ ಕೂಡ ಇಲ್ಲಿ ಪೇ ಮಾಡ್ಬೋದು ಗೈಸ್. ಇಲ್ಲಿ ನೀವು ರೆಫರ್ ಮಾಡಿಕೊಂಡು ಕೂಡ ಅರ್ನ್ ಕೂಡ ಮಾಡ್ಬೋದು. ಇಲ್ಲಿ ರೆಫರ್ ಆ್ಯಂಡ್ ಗೆಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ರೆಫರ್ ಮಾಡೋದ್ರ ಮೂಲಕ ನೀವು 200 ರೂಪೀಸ್ ಇಲ್ಲಿ ಕ್ಯಾಶ್ ತಗೊಳ್ಬೋದು. ಇಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋದು ಹೇಗಪ್ಪ ಅಂದ್ರೆ, ಇಲ್ಲಿ ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿಗೆ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು, ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಎರಡು ಆಪ್ಷನ್ಸ್ಗಳು ಕಾಣುತ್ತೆ, ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ, ಹಾಗೆ ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಅಂತ ಇದೆ. ಇದರಲ್ಲಿ ಯಾವ್ದು ಚೂಸ್ ಮಾಡ್ಬೇಕಂದ್ರೆ, ಇಲ್ಲಿ ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಇದೆಯಲ್ಲ, ಅದನ್ನು ಚೂಸ್ ಮಾಡಬೇಕಾಗತ್ತೆ. ನೀವು ಅಕೌಂಟ್ ನಿಮ್ಮ ಬೇರೆ ಅಕೌಂಟ್ಗೆ ನೀವು ದುಡ್ಡು ಹಾಕಬೇಕಂದ್ರೆ ಎರಡನೇ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ. ಇವಾಗ ಚೂಸ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಈ ಥರ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನೀವು ಯಾರ್ಯಾರಿಗೆ ದುಡ್ಡು ಹಾಕಿದಿರೋ ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಹಾಗೆ ಹಿಸ್ಟ್ರಿ ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಯಾರ್ಯಾರು ಫೋನ್ ದುಡ್ಡು ಹಾಕಿದಿರೋ ಎಲ್ಲ ಇಲ್ಲಿ ಡೀಟೇಲ್ಸ್ ಕೂಡ ಬರುತ್ತೆ. ಇಲ್ಲಿ ನೀವು ಹೊಸದಾಗಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕಬೇಕಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಬ್ಯಾಂಕ್ ಅವ್ರದ್ದು ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆನರಾ ಇದ್ರೆ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ಟೇಟ್ ಬ್ಯಾಂಕ್, ಈ ಥರ ಬ್ಯಾಂಕ್ ಆಫ್ ಬರೋಡಾ ಇದೆ, ತುಂಬಾ ಬ್ಯಾಂಕ್ಸ್ಗಳು ಇದ್ದಾವೆ. ಇಲ್ಲಿ ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಅಕೌಂಟ್ ನಂಬರ್ ಹಾಗೆ IFSC ಕೋಡ್ ಕೇಳುತ್ತೆ. ಇಲ್ಲಿ ನೀವು ಅಕೌಂಟ್ ನಂಬರ್ನ ಹಾಕೊಳ್ಬೇಕಾಗತ್ತೆ. ನೀವು ಯಾರಿಗೆ ಹಣ ಟ್ರಾನ್ಸ್ಫರ್ ಮಾಡ್ಬೇಕಂತ ಇದ್ದೀರೋ ಅವ್ರದ್ದು ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ. ನಾ ಇಲ್ಲಿ ಸಿಂಪಲ್ ಆಗಿ ಅಕೌಂಟ್ ನಂಬರ್ನ ಹಾಕೊಳ್ತೀನಿ. ಇವಾಗ ನೋಡ್ಬೋದು, ನಾನು ಅಕೌಂಟ್ ನಂಬರ್ ಆಗಿ ಇಲ್ಲಿ IFSC ಕೋಡ್ನ ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಕೌಂಟು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ದು ಅವ್ರದ್ದು ಬ್ಯಾಂಕ್ ಅಕೌಂಟ್ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಬರುತ್ತೆ. ಅದೇ ನಂಬರ್ನ ಮತ್ತೆ ಹಾಕಬೇಕಾಗತ್ತೆ, ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇದೇ ಅಕೌಂಟ್ ನಂಬರ್ ಅಂತ. ಇವಾಗ ಸಿಂಪಲ್ ಆಗಿ ನಾನು ಮತ್ತೆ ಅದೇ ಅಕೌಂಟ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಇಲ್ಲಿ ನಂಬರ್ನ ಟೈಪ್ ಮಾಡ್ಕೊಂಡೆ ಗೈಸ್, ನಾ ಅಕೌಂಟ್ ನಂಬರ್ನ. ಹಾಗೆ ಇಲ್ಲಿ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಕೇಳುತ್ತೆ. ಇವಾಗ ಇಲ್ಲಿ ನನ್ನ ಹೆಸರನ್ನೇ ಕೊಟ್ಕೊಳ್ತೀನಿ ಗೈಸ್, ಇಲ್ಲಿ ಹರೀಶ್ ಗೌಡ ಅಂತ. ಗೈಸ್ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣುತ್ತಲ್ಲ ಪ್ರೊಸೀಡ್ ಟು ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಇಂಟರ್ಫೇಸ್ ಈ ತರ ಬರುತ್ತೆ. ಇಲ್ಲಿ ನೋಡ್ಬೋದು, ಅವ್ರು ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಎಂಟರ್ ಅಮೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅವರಿಗೆ ಎಷ್ಟು ಹಣ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟನ್ನ ಇಲ್ಲಿ ಟೈಪ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಾನು ಸಿಂಪಲ್ ಆಗಿ ಇಲ್ಲಿ ₹1 ಹಾಕಿಟ್ಟಿದ್ದೀನಿ. ಈ ಥರ ಮಾಡಿಕೊಂಡು ನೀವು ಅವರಿಗೆ ಮನಿ ಟ್ರಾನ್ಸ್ಫರ್ ಮಾಡ್ಬೋದು. ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ಗೆ ಹೋಗುತ್ತೆ. ಫೋನ್ಪೇ, ಗೂಗಲ್ ಪೇ ಯಾವುದೇ ಮಾಡಬೇಕಂತ ಇಲ್ಲ, ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ಗೆ ದುಡ್ಡು ಹೋಗುತ್ತೆ. ಗೈಸ್, ನಿಮಗೆ ಯಾವ ವಿಡಿಯೋ ಬೇಕೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್, ನಾನು ಕಮೆಂಟ್ ನೋಡಿಕೊಂಡು ವಿಡಿಯೋ ಕೂಡ ಮಾಡ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಇದೇ ಥರ ಮತ್ತೆ ವಿಡಿಯೋ ತರ್ತಾ ಇರ್ತೀನಿ. ಹಾಗೆ ಕೂಡ ನೀವು ಕೂಡ ನೋಡ್ತಾನೆ ಇರಿ ಗೈಸ್.